ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಬೆಳಗ್ಗೆನೇ ಎದ್ದು ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊಬೋದು. ಇವತ್ತು ನನ್ನ ಒಂದು ಮೆಟರ್ನರಿ ಫೋಟೋಶೂಟ್ ಡೇ ಆಗಿರುತ್ತೆ. ಅದರದ ಒಂದು ರಿಲೇಟೆಡ್ ವಿಡಿಯೋ ಇದಾಗಿರುತ್ತೆ. ಇವತ್ತು ನಾನು ಶೂಟ್ನ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಔಟ್ಸೈಡ್ ಬಂದಿದ್ದೆ. ಕೆಂಗೇರಿ ಹತ್ರ ಒಂದು ಪ್ಲೇಸ್ ಇದು. ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ನ ಮಾಡಿ. ನೀವು ಕೂಡ ವಿಡಿಯೋನ ನೋಡಿ ನಿಮಗೂ ಕೂಡ ಇಷ್ಟ ಆಯಿತು, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ, ಇಲ್ಲಾಂದರೆ ಡ್ರೆಸ್ಗಳಾಗಿರಲಿ ಮತ್ತೊಂದು ಯಾವುದೇ ಅದ್ರ ಬಗ್ಗೆ ಆದ್ರೂ ಏನಾದರೂ ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇದಾಗಿ ಹೋದ್ಮೇಲೆ ನಾವು ಮಾರ್ನಿಂಗ್ ಸ್ಲಾಟ್ನ ತೊಗೊಂಡಿದ್ವಿ. ಮಾರ್ನಿಂಗ್ಗೆ ಬೆಸ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋಟೋಶೂಟ್ಗೆ. ಈ ಸಮ್ಮರ್ ಟೈಮಲ್ಲಿ ಮಧ್ಯಾಹ್ನದ ಮೇಲೆ ಇಲ್ಲಾಂದರೆ 9 ಗಂಟೆ ಮೇಲೆ 10 ಗಂಟೆ ಮೇಲೆ ಅಂತಂದರೆ ಫೋಟೋಗಳು ಕೂಡ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಮತ್ತು ಬಿಸಿಲು ಕೂಡ ಇರುತ್ತೆ, ನಮಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ಪ್ರೆಗ್ನೆಂಟ್ ಇರೋರು ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದರಿಂದ ಬೆಸ್ಟ್ ಟೈಮ್ ಅಂತಂದರೆ ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ಟೈಮು ಹೇಗೆ ಹೋಗಿದ್ದು ಅಂತ ನಮಗೂ ಗೊತ್ತಾಗಿಲ್ಲ ಹೇಳ್ಬೇಕಂತಂದರೆ. ಮತ್ತು ಬೆಳಗಿನ ಟೈಮ್ ತುಂಬಾ ಚೆನ್ನಾಗಿ ಫೋಟೋಸ್ಗಳು ಬರುತ್ತೆ ಮತ್ತು ಎನರ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಆದಷ್ಟು ಈ ಟೈಮ್ನಲ್ಲಿ ಯಾರು ಫೋಟೋಶೂಟ್ನ ಮಾಡಿಸ್ಕೊಬೇಕು ಅಂತ ಯಾರಾದರೂ ಇದ್ದರೆ ಆದಷ್ಟು ಮಾರ್ನಿಂಗ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಈವ್ನಿಂಗ್ ಟೈಮು ಕೂಡ ನಾವು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮಾರ್ನಿಂಗ್ ಟೈಮ್ನ ತೊಗೊಂಡಿದ್ದೆ. 6:30 to 12 o'clock ತನಕ ನಾನು ತೊಗೊಂಡಿದ್ದೆ. ಇಲ್ಲಿ ನಾನು ಸೆಲ್ಫ್ ಮೇಕಪ್ನ ನಾನೇ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾನು ಯಾವುದೇ ಒಂದು ಮೇಕಪ್ ಆರ್ಟಿಸ್ಟ್ನ ನಾನು ಕರ್ಕೊಂಡು ಹೋಗಿರಲಿಲ್ಲ. ಏಕಂತಂದರೆ ನಾನೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮತ್ತು ಸ್ವಲ್ಪ ನಮಗೆ ಟೈಮ್ ಉಳಿಯುತ್ತೆ. ಆಮೇಲೆ ಆದಷ್ಟು ನಾನು ಹೆವಿ ಥರ ನನಗೂ ಇಷ್ಟ ಆಗೋದಿಲ್ಲ. ಆದಷ್ಟು ಸಿಂಪಲ್ಲಾಗಿ ಇರೋ ಥರ ನಾನು ಇಷ್ಟಪಡ್ತೀನಿ. ಆದ್ದರಿಂದ ಹೇರ್ ಸ್ಟೈಲು ಕೂಡ ಅಷ್ಟೇ ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ಮಾಡ್ಕೊತೀನಿ. ಮತ್ತು ಡ್ರೆಸ್ಸು ಕೂಡ ಹೆವಿ ಆಗಬಾರ್ದು, ಮೇಕಪ್ಪು ಕೂಡ ಹೆವಿ ಆಗಬಾರ್ದು. ಡ್ರೆಸ್ಸು ತುಂಬಾ ಚೆನ್ನಾಗಿದ್ದು, ಮೇಕಪ್ಪು ಸ್ವಲ್ಪ ಲೈಟಾಗಿದ್ದು, ಹೇರ್ ಸ್ಟೈಲು ತುಂಬಾ ಸಿಂಪಲ್ ಆಗಿದ್ದರೆ ಫೋಟೋಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವ್ಯಾವ ಥರ ಡ್ರೆಸ್ಗಳನ್ನ ಹಾಕ್ಕೊಂಡಿದ್ದೆ ಮತ್ತು ನನ್ನ ಆ ಥರ ಡ್ರೆಸ್ಗೆ ನಾನು ಯಾವ ಥರ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೆ, ಆ ಲುಕ್ಗಳು ನಿಮಗೇನಾದರೂ ಇಷ್ಟ ಆಯಿತಾ, ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ಆದಷ್ಟು ನೀವು ಫೋಟೋಶೂಟ್ ಮಾಡಿಸ್ಕೊಳ್ಳೋದಿದ್ದರೆ ಸೆಲ್ಫ್ ಮೇಕಪ್ ಮಾಡ್ಕೊಂಡು ಬರೋರಿದ್ದರೆ ಸೆಲ್ಫ್ ಮೇಕಪ್ನ ಮಾಡ್ಕೊಬೇಕು. ಮತ್ತು ಈ ಟೈಮ್ನಲ್ಲಿ ಟೈಮು ತುಂಬಾ ಕಡಿಮೆ ಇರುತ್ತೆ. ತುಂಬ ಜಾಸ್ತಿ ಟೈಮ್ ಇದ್ರೂ ಮೇಕಪ್ಪು ಹೆವಿ ಆಗ್ತಾ ಏನಾಗುತ್ತೆ, ನಮಗೆ ಫೋಟೋಗೆ ನಮಗೆ ಅಷ್ಟಾಗಿ ಟೈಮ್ನ ನಾವು ಕೊಡೋಕ್ಕಾಗೋದಿಲ್ಲ. ಟೈಮು ಕಡಿಮೆ ಆಗಿಬಿಡುತ್ತೆ. ಮತ್ತು ನಮ್ಮ ಹತ್ರ ಡ್ರೆಸ್ಸಸ್ಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ಅಂದ್ಕೊಂಡಿರೋ ಥರ ಏನೂ ಆಗೋದಿಲ್ಲ. ಆದ್ದರಿಂದ ನಾನೇನು ಮಾಡಿದೆ, ಸಿಂಪಲ್ಲಾಗಿ ಫಸ್ಟ್ ನಾನೇನು ಮೇಕಪ್ ಮಾಡ್ಕೊಂಡಿದ್ದೆ ಅದೇ ಸಾಕಾಗುತ್ತೆ. ಎಲ್ಲ ಫೋಟೋಶೂಟ್ಗೂ ಕೂಡ ಇದೇ ಬೆಸ್ಟು. ನಾವು ಟೈಮ್ಗೆ ಒಂದೊಂದು ಡ್ರೆಸ್ಗೂ ಕೂಡ ಮೇಕಪ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಫೋಟೋಶೂಟ್ಗಾದ್ರೂ ಅಷ್ಟೇ. ಜಸ್ಟ್ ನಾವು ಫಸ್ಟು ಲೈಟಾಗಿ ಮಿನಿಮಲ್ ಮೇಕಪ್ನ ಮಾಡಿಕೊಂಡು ಲಿಪ್ಸ್ಟಿಕ್ಗಳನ್ನ ನಾವು ಚೇಂಜ್ ಮಾಡ್ಕೊಂಡು ಬರ್ಬೋದು. ಯಾರಾದರೂ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋರು ಇದ್ದರೆ ನೀವು ಬರೀ ಸೆಲ್ಫ್ ಮೇಕಪ್ನ ಮಾಡಿಕೊಂಡು ಫೋಟೋಶೂಟ್ನ ಮಾಡಿಸ್ಕೊಳ್ಳಿ. ಮಧ್ಯ ನಿಮ್ಮ ಡ್ರೆಸ್ಗೆ ಸೂಟ್ ಆಗೋ ಥರ ಲಿಪ್ಸ್ಟಿಕ್ಗಳನ್ನ ಚೇಂಜ್ ಮಾಡಿಕೊಂಡು ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಮೇಕಪ್ದು ಕೂಡ ಖರ್ಚು ಉಳಿಯುತ್ತೆ, ಟೈಮು ಕೂಡ ಬೇಗನೆ ಕವರ್ನ ಮಾಡ್ಕೊಬೋದು. ಅದಾದಮೇಲೆ ಡ್ರೆಸ್ಸಸ್ಗಳನ್ನೂ ಕೂಡ ನಾವು ಎಷ್ಟು ತೊಗೊಂಡು ಬಂದಿರ್ತೀವಿ ಅಷ್ಟು ಡ್ರೆಸ್ಗಳನ್ನ ನಾವು ಹಾಕ್ಕೊಂಡು ಫೋಟೋಶೂಟ್ನ ನಾವು ಮಾಡ್ಕೊಬೋದು. ಇಲ್ಲಿ ಸೆಲ್ಫ್ ಮೇಕಪ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಾನೇ ಫಸ್ಟು ಸಿಂಪಲ್ಲಾಗಿ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಅದಾದಮೇಲೆ ಒಂದು ಫೌಂಡೇಶನ್ನ ಹಾಕ್ಕೊಂಡೆ. ಕಲರ್ ಕರೆಕ್ಟರ್ ಆ ಥರದ್ದೇನು ನಾನು ಯೂಸ್ ಮಾಡಿಲ್ಲ. ಯಾಕಂದರೆ ಅಷ್ಟಾಗಿ ಫೇಸಲ್ಲಿ ನಂದು ಏನು ಪ್ಯಾಚಸ್ ಆಗಲಿ ಏನೂ ಇರಲಿಲ್ಲ, ಏನು ಮಾರ್ಕ್ಗಳೇನೂ ಇರಲಿಲ್ಲ. ಸಿಂಪಲ್ಲಾಗಿರೋ ಡಾಟ್ ಥರ ಏನಾದರೂ ಇದ್ದರೆ ಅದು ನೀಟಾಗಿ ಕವರ್ ಆಗಲಿ ಅಂದ್ಬಿಟ್ಟು ಜಸ್ಟ್ ಫೌಂಡೇಶನ್ ಹಾಕ್ಕೊಂಡೆ. ಆಮೇಲೆ ಒಂದು ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ಕೊಂಡೆ. ಅದಾದಮೇಲೆ ನೀಟಾಗಿ ಐಬ್ರೋ ಫಿಲ್ನ ಮಾಡಿಕೊಂಡೆ. ಒಂದು ಲೈಟಾಗಿ ನ್ಯೂಡ್ ಕಲರು ಇದನ್ನು ಹಾಕ್ಕೊಂಡೆ, ಹೈ ಮೇಕಪ್ನ ಮಾಡಿಕೊಂಡೆ. ಅದಕ್ಕೆ ಕಾಜಲ್ನ ಹಾಕ್ಕೊಂಡೆ. ಇಲ್ಲಿ ನಾನು ಲಿಕ್ವಿಡ್ ಲೈನರ್ನ ಹಾಕ್ಕೊಂಡಿಲ್ಲ.
ನಾರ್ಮಲ್ಲು ತಿಕ್ ಲೈನರ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಕೆಳಗಡೆನೂ ಕೂಡ ಕಾಜಲ್ ಹಾಕ್ಕೊಂಡೆ, ಲೈನರ್ ಹಾಕ್ಕೊಂಡೆ, ಒಂದು ಸ್ವಲ್ಪ ಬ್ಲಷ್ ಹಾಕ್ಕೊಂಡೆ. ಬ್ಲಷ್ನ ನಾನು ಇಲ್ಲಿ ಲಿಪ್ಸ್ಟಿಕ್ಕಲ್ಲೇ ನಾನು ಪಿಂಕ್ ಕಲರ್ ಲಿಪ್ಸ್ಟಿಕ್ ಏನಿತ್ತು ಅದನ್ನೇ ಕೂಡ ಬ್ಲಷ್ ಆಗಿ ಯೂಸ್ ಮಾಡಿಕೊಂಡೆ. ಒಂದು ಸ್ವಲ್ಪ ಹೈಲೈಟರ್ ಲಿಕ್ವಿಡ್ ಹೈಲೈಟರ್ನ ಹಾಕ್ಕೊಂಡೆ. ಹೈಲೈಟರು ತುಂಬಾ ಚೆನ್ನಾಗಿರುತ್ತೆ. ಬ್ಲಷ್ಷು ಹೈಲೈಟರು ಮೇಯ್ನಾಗಿ ಬೇಕಂದರೆ ಹೈ ಮೇಕಪ್ಪು ಇಲ್ಲ ಅಂದ್ರೂ ಕೂಡ ಲೈನರ್ನ ಹಾಕ್ಕೊಂಡು ಬ್ಲಷ್ನ ಹಾಕ್ಕೊಂಡ್ರೆ ತುಂಬಾ ಫೇರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಯಾವುದೇ ಫೋಟೋಶೂಟ್ಗಾದ್ರೂ ಅಷ್ಟೇ. ನನಗಂತೂ ಬ್ಲಷ್ಷು ಕೂಡ ಇಷ್ಟ, ಮತ್ತು ಏನು ಬಾಯಿಗೆ ಇದಾಗಲ್ಲ ಒಂದೊಂದ್ಸಲ ಈ ಥರ ಆಗಿಬಿಡತ್ತೆ. ಶಿಮ್ಮರು ಕೂಡ ತುಂಬಾ ಇಷ್ಟ. ಅದಾದಮೇಲೆ ಲಿಪ್ ಲೈನರ್ನ ನೋಡಿಕೊಂಡು ಹಾಕ್ಕೊಂಡು ಅದು ಲಿಪ್ ಲೈನರ್ ಆದಮೇಲೆ ಯಾವುದು ಸೂಟ್ ಆಗುತ್ತೆ ಆ ಕಲರ್ ನಾನು ಮೆರೂನ್ ಕಲರು ಲಿಪ್ಸ್ಟಿಕ್ನ ಹಾಕ್ಕೊಂಡೆ. ಇದಿಷ್ಟೇ ಮೇಕಪ್ಪು ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಇದ್ರದ್ದೇನು ನಾನು ವೀಡಿಯೋನ ತುಂಬ ಅಷ್ಟಾಗಿ ನನಗಲ್ಲಿ ಸ್ಪೇಸ್ ಇರಲಿಲ್ಲ ಇಟ್ಕೊಳ್ಳೋಕ್ಕೆ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು, ಆಮೇಲೆ ನಮ್ಮಮ್ಮ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಡೀಟೇಲ್ ಆಗೆಲ್ಲ ವೀಡಿಯೋಗಳನ್ನ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದು ನೀಟಾಗಿರುವಂತಹ ಒಂದು ಬಿಂದಿನ ಇಟ್ಕೊಂಡೆ, ಕಲರ್ ಮ್ಯಾಚ್ ಆಗೋ ಥರ ಒಂದು ಪಿಂಕ್ ಕಲರ್ನ ಹಾಕ್ಕೊಂಡಿದ್ದೆ. ಸಾರಿಗಳಿಗೆ ನಿಜವಾಗ್ಲೂ ಪಿಂಕ್ ಕಲರ್ ಪ್ಲೇನ್ ಬಿಂದಿಗಳನ್ನ ಇಟ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಿಪ್ಸ್ಟಿಕ್ನು ಕೂಡ ಹಚ್ಕೊಂಡು ಬೇಗನೆ ರೆಡಿ ಆಗಿಬಿಟ್ಟೆ. ಎಷ್ಟು ಬೇಗ ರೆಡಿ ಆಯಿತು ಅಂದರೆ ನನ್ನ ಒಂದು ಮಾರ್ನಿಂಗಿಂದ ಒಂದು ಆಫ್ಟರ್ನೂನ್ ತನಕ 6 ಪೇರ್ ನಾನು ಡ್ರೆಸ್ಸಸ್ಗಳನ್ನ ನಾನು ಚೇಂಜ್ ಮಾಡಿರೋದು. ಎಷ್ಟು ಬೇಗ ಆಯಿತು. ಮತ್ತು ಅವರು ಫೋಟೋಗ್ರಾಫರು ಕೂಡ ಅಷ್ಟೇ ತುಂಬಾ ಆ್ಯಕ್ಟಿವ್ ಆಗಿ ಡ್ರೆಸ್ಸಸ್ಗಳನ್ನೂ ಕೂಡ ತುಂಬ ಚೆನ್ನಾಗಿ ಚೇಂಜ್ ಎಲ್ಲ ಮಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿದ್ರಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ಈ ಒಂದು ಮೆಟರ್ನರಿ ಶೂಟ್ ಅಂತಂದರೆ ತುಂಬಾ ಕಷ್ಟ ಇರುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಸುಸ್ತಾಗ್ತಾ ಇರುತ್ತೆ. ನಾವು ಕೂಡ ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ, ನಾವು ಕೂಡ ಫೋರ್ಸ್ ಮಾಡ್ಕೊಳಕ್ಕಾಗೋದಿಲ್ಲ. ಈ ಟೈಮಲ್ಲಿ ತುಂಬಾ ಒಂಥರ ಒಂದು ಸಲ ಸುಸ್ತಾಗ್ಬಿಟ್ರೆ ಕಷ್ಟ ಆಗಿಬಿಡತ್ತೆ. ಅದರಿಂದ ಏನು ಮಾಡ್ತಾಯಿದ್ದೆ, ಆದಷ್ಟು ನಾನು ಮಧ್ಯ ಜ್ಯೂಸ್ಗಳನ್ನ ತೊಗೊಳ್ಳೋದು, ಫ್ರೂಟ್ಸ್ಗಳನ್ನ ತೊಗೊಳ್ಳೋದು ಈ ಥರ ಮಾಡ್ತಾಯಿದ್ದೆ. ಎಲ್ಲ ರೆಡಿ ಆಯಿತು. ಆಮೇಲೆ ಒಂದು ನೋಸ್ ಪಿನ್ನ ನಾನು ಚೇಂಜ್ ಮಾಡ್ಕೊಳ್ಳೋಣ ಮಾಡ್ಕೊತಾಯಿದ್ದೆ. ಅಷ್ಟರಲ್ಲಿ ಅದು ನೋಸ್ದು ತಿರ್ಪ ಬರುತ್ತಲ್ಲ ಅದೇನಾಗೋದು ಸ್ವಲ್ಪ ಮೂಗಿನ ಒಳಗಡೆ ಹೋಗ್ಬಿಡ್ತು. ಆಮೇಲೆ ನಮ್ಮಮ್ಮ ಬೇರೆ ಫುಲ್ ಭಯ ಆಗಿಬಿಟ್ಟಿತ್ತು. ಒಳಗಡೆ ಹೋಗ್ಬಿಟ್ರೆ ಏನಪ್ಪ ಮಾಡೋದು, 1 hour 2 hour ಆದಮೇಲೆ ಪೇಯ್ನ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಸಾಹಸ ಮಾಡಿ ಹೆಂಗೋ ಅದೇ ವಾಪಸ್ ಬಂದುಬಿಡ್ತು. ನೋಡಿ ಟೈಮು ಅಂತ ಅದೇ ಗಾಬರಿ ಥರ ಪಟ್ಕೊಂಡ್ರೆ ಈ ಥರ ಆಗಿಬಿಡುತ್ತೆ. ಆದಷ್ಟು ನೋಡ್ಕೊಂಡು ಈ ಸಣ್ಣ ಪುಟ್ಟವೇ ಒಂಥರ ದೊಡ್ಡದು ಸಮಸ್ಯೆ ಥರ ಆಗಿಬಿಡುತ್ತೆ. ಸದ್ಯ ದೇವರ ದಯೆಯಿಂದ ಬಂತಪ್ಪ, ಇಲ್ಲಾಂದ್ರೆ ಅದು ಏನು ಮಾಡಬೇಕಾಗಿತ್ತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ನೋಡ್ಬೋದು ನೀಟಾಗಿ ನಾನು ರೆಡಿನ ಆದೆ. ಜಸ್ಟ್ ಹಿಂದ್ಗಡೆ ಒಂಥರ ಥರ ಮಾಡಿಕೊಂಡು ಹೂವನ್ನು ಹಾಕ್ಕೊಂಡೆ. ಅದೇನು ಅಷ್ಟೊಂದು ಕಾಣಿಸೋದು ಇಲ್ಲ. ಆದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ನ ಹಾಕಿದೆ. ಅವರು ಇನ್ನೂ ಹಾಕಿಸ್ಕೊಳ್ಳಲ್ಲ ಬೇಡ ಅಂತ ಇದ್ರು. ಅದೆಲ್ಲ ಅವ್ರಿಗೂ ಅಭ್ಯಾಸ ಇಲ್ಲ. ಬಟ್ ಇರಲಿ, ಫೋಟೋಶೂಟ್ಗೆಲ್ಲ ಅದಿದ್ರೇ ಚೆನ್ನಾಗಿ ಕಾಣಿಸೋದು ಅಂದ್ಬಿಟ್ಟು ನಾನು ಕೂಡ ಹಾಕಿದೆ. ಫಸ್ಟ್ ಮಾರ್ನಿಂಗ್ ಫೋಟೋಶೂಟು ಸಾರಿದಲ್ಲಿ ನಾನು ಮಾಡಿಸ್ಕೊಂಡಿದ್ದು. ಈ ಮಾರ್ನಿಂಗ್ ಫೋಟೋಶೂಟ್ ಅಂತೂ ತುಂಬಾ ಬೇಗನೆ ಆಯಿತು. ಆಮೇಲೆ ಜಲ್ದಿ ಚೆನ್ನಾಗೇ ಆಯಿತು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಯಾವುದು ನನ್ನ ಫೋನ್ಗೆ ಬಂದಿಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ ಬೇಗ ಕಳಿಸ್ಕೊಡಿ ಅಂತ. ಆದಷ್ಟು ಅದೆಲ್ಲ ಬಂದಮೇಲೆ ನಾನು ಶೇರ್ ಮಾಡ್ಕೊತೀನಿ. ಅಂದ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಫೋಟೋಶೂಟ್ ಅನ್ನೋದು. ನಾವು ಅಂತಲ್ಲ, ಎಲ್ಲ ಫೋಟೋಶೂಟ್ ಮಾಡೋರ್ಗು ತುಂಬಾ ಒಂದು ಕಷ್ಟ ಇರುತ್ತೆ. ಅದರಲ್ಲೂ ಫೋಟೋಗ್ರಾಫರು ಕೋಪ್ರೇಟ್ ಮಾಡಬೇಕು, ಮತ್ತು ಫೋಟೋಶೂಟ್ ಮಾಡಿಸ್ಕೊಳ್ಳೋರು ಕೂಡ ಅಷ್ಟೇ ಕೋಪ್ರೇಟ್ ಮಾಡಬೇಕು. ಆವಾಗ ಮಾತ್ರ ಯಾವುದೇ ಒಂದು ಫೋಟೋಶೂಟ್ ಕೂಡ ತುಂಬಾ ಚೆನ್ನಾಗಾಗೋದು. ನಾವು ಆದಷ್ಟು ಕೋಪ್ರೇಟ್ ಮಾಡಿದ್ವಿ. ಇಬ್ಬರೂ ಕೂಡ ಚೆನ್ನಾಗಿ ಕಾಂಬಿನೇಷನ್ ಆಯಿತು ಅಂತಲೇ ಹೇಳ್ಬೋದು. ಫೋಟೋಸ್ ಇಲ್ಲ, ಒಂದಷ್ಟು ಮಾತ್ರ ನಾನು ತೊಗೊಂಡೆ. ಅದಷ್ಟು ಚೆನ್ನಾಗಿ ಬಂದಿತ್ತು ಫೋಟೋಸ್ಗಳು. ಮತ್ತು ನೋಡ್ಬೋದು ಮೇಕಪ್ ಯಾವ ಥರ ಬಂದಿದೆ. ತುಂಬ ಹೆವಿನೂ ಅಲ್ಲ, ತುಂಬ ಮಿನಿಮಲ್ ಅಂದರೆ ತುಂಬಾ ಮಿನಿಮಲ್ ಆಗಿ ಮಾಡ್ಕೊಂಡಿದ್ದು ನಾನು. ಹೇಗೆ ಬಂತು ಇದು ಫೋಟೋಸ್ ಎಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ. ಹೇರ್ ಸ್ಟೈಲು ಕೂಡ ಅಷ್ಟೇ ತುಂಬಾ ಕ್ವಿಕ್ಕಾಗಿ ಮಾಡಿಕೊಂಡೆ. ಈ ಥರ ಇತ್ತು ನನ್ನ ಒಂದು ಫಸ್ಟ್ ಸಾರಿಯ ಒಂದು ಔಟ್ಫಿಟ್. ನಾರ್ಮಲ್ ಸಾರಿ ಹಾಕೋತೀವಲ್ಲ ಆ ಥರ ಹಾಕ್ಕೊತಾ ಇರ್ತೀನಲ್ವ ಯಾವಾಗ್ಲೂ. ಅದಕ್ಕೆ ನಾನು ಈ ಥರ ಒಂದು ಹಾಕ್ಕೊಂಡೆ ಸಾರಿನೂ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಸೆಕೆಂಡ್ ಒನ್ನು ಈ ಒಂದು ಗೌನಲ್ಲಿ ನಾನು ತೆಗೆಸ್ಕೊಂಡಿದ್ದೆ. ಒಂದೇ ಗೌನ್ ನಾನು ರೆಂಟಿಗೆ ತೊಗೊಂಡಿದ್ದು.
ಇದು ಕೂಡ ಜಸ್ಟ್ ಅದೇ ಲಿಪ್ಸ್ಟಿಕ್ ಮ್ಯಾಚ್ ಆಗ್ತಾಯಿತ್ತು ಅಂದ್ಬಿಟ್ಟು ಹಾಗೇ ಮಾಡಿದೆ. ಬಿಂದಿ ಮಾತ್ರ ಒಂದು ಚೇಂಜ್ ಮಾಡಿಕೊಂಡೆ. ನೋಡ್ಬೋದು ಯಾವ ಥರ ಬಂದಿದೆ ಮತ್ತು ನಮ್ಮ ಒಂದು ಫೋಟೋಶೂಟ್ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತು ಮೇಕಪ್ ಕೂಡ ಇಷ್ಟ ಆಯಿತಾ, ಡ್ರೆಸ್ಸಸ್ಗಳೆಲ್ಲ ಇಷ್ಟ ಆಯಿತಾ, ಇದ್ರದ್ದೇನಾದರೂ ಈ ಒಂದು ನಾನು ರೆಂಟಿಗೆ ತೊಗೊಂಡಿದ್ದೀನಲ್ವ ಅದ್ರದ್ದೇನಾದರೂ ಕಾಂಟ್ಯಾಕ್ಟ್ ಬೇಕಾ, ಮತ್ತು ರೆಸಾರ್ಟ್ದೇನಾದರೂ ಕಾಂಟ್ಯಾಕ್ಟ್ ಬೇಕಾ, ಅಥವಾ ಫೋಟೋಗ್ರಾಫರು ಕೂಡ ತುಂಬಾ ಚೆನ್ನಾಗಿ ಫೋಟೋಸ್ ತೆಗೆದ್ರು, ಅವ್ರದ್ದೇನಾದರೂ ಕಾಂಟ್ಯಾಕ್ಟ್ ಏನಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ಫೋಟೋಗ್ರಾಫರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫೋಟೋಸ್ಗಳನ್ನ ತೊಗೊಂಡ್ರು, ಮತ್ತು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಕೂಡ, ಮತ್ತು ರೆಸಾರ್ಟು ಕೂಡ ತುಂಬಾ ಬಜೆಟ್ ಫ್ರೆಂಡ್ಲಿ. ಎಲ್ಲ ಒಟ್ಟಿನಲ್ಲಿ ಅಂದ್ಕೊಂಡಿರೋ ಹಂಗೆ ಎಲ್ಲ ಆಯಿತು. ದೇವ್ರ ಹತ್ರ ಅದೇ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಹತ್ರ ಅದನ್ನೇ ಕೇಳ್ಕೊಂಡು ಹೋಗಿದ್ದು. ಎಲ್ಲ ಅಚ್ಚುಕಟ್ಟಾಗಿ ಏನೇನು ಅಂದ್ಕೊಂಡಿದ್ದೀನಿ ಅದೇ ರೀತಿ ಆಗಬೇಕು ಅಂತ ಆರಾಮ್ಸೆ ಎಲ್ಲ ಆಯಿತು. ಇದನ್ನು ನೋಡಿದ್ರೆ ನನಗೆ ಒಂದು ಏನೋ ಮತ್ತೇನು ಪ್ರೀ ವೆಡ್ಡಿಂಗ್ ಶೂಟ್ ಥರನೇ ಅನ್ನಿಸ್ತಾಯಿತ್ತು. ಈ ಬ್ಲ್ಯಾಕ್ದು ಕೂಡ ಒಂದು ಡ್ರೆಸ್ಸು, ಈ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರದ್ದು ನಂದು ಅಷ್ಟಾಗಿ ಫೋಟೋಸ್ಗಳು ಯಾವುದೂ ಇಲ್ಲ. ನಮ್ಮ ಇನ್ನು ಫೋಟೋಗ್ರಾಫರ್ ಇದ್ದರೆ ಅವ್ರ ಫೋನಲ್ಲಿ ತೆಗೆದಿದ್ದಂಥ ಒಂದಷ್ಟು ಫೋಟೋಸ್ಗಳನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಅವರು ಸೆಂಡ್ ಮಾಡ್ತಾರಲ್ಲ ಆವಾಗ ನಾನು ಫುಲ್ ಫೋಟೋಸ್ಗಳನ್ನ ನಾನು ಸೆಂಡ್ ಮಾಡ್ಕೊತೀನಿ. ಇವಾಗ ಮಾಡಿರೋದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು? ನನಗಂತೂ ಈ ವೈಟ್ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು, ಈ ವೈಟ್ ಕಲರ್ ಪಿಕ್ಚರ್ಸ್ಗಳು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಮತ್ತು ನನಗೆ ಬ್ಲ್ಯಾಕ್ ಕಲರು ಇವೆರಡು ಕಲರ್ ಪರ್ಟಿಕ್ಯುಲರಾಗಿ ಇವೆರಡು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಅಂದ್ಕೊಂಡಿರೋ ಥರನೇ ಎಲ್ಲ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ ಡ್ರೆಸ್ಸಸ್ಗಳು ಆಲ್ಮೋಸ್ಟ್ ನನ್ನ ಡ್ರೆಸ್ಸಸ್ಗಳೆಲ್ಲ ಆನ್ಲೈನಲ್ಲೇ ಒಂದಷ್ಟು ಆನ್ಲೈನಲ್ಲೇ ಬೈ ಮಾಡಿದೆ, ಒಂದಷ್ಟು ಝೂಡಿಯೋದಲ್ಲಿ ಮತ್ತು ಒಂದಷ್ಟು ನಾನು ಬೇರೆ ಶಾಪ್ಗಳಲ್ಲಿ ಆನ್ಲೈನ್ ಬೈ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಯಾವುದು ಆನ್ಲೈನಲ್ಲಿದೆ ಅದನ್ನು ಮಾತ್ರ ನಾನು ಶೇರ್ ಮಾಡ್ಕೊಬೋದು. ಮತ್ತು ಈ ಡ್ರೆಸ್ಸು ಕೂಡ ಅಷ್ಟೇ, ಇದನ್ನು ಕೂಡ ನಾನು ಬೈ ಮಾಡಿಕೊಂಡೆ, ಯಾಕಂದರೆ ಆಮೇಲೂ ಕೂಡ ಹಾಕ್ಕೊಬೋದು ಅಂತ. ನನಗೂ ಒಂದೊಂದ್ಸಲ ಅನಿಸುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಥರನೇ ಆಗೋಯಿತು ಈ ಮೆಟರ್ನರಿ ಶೂಟ್ ಕೂಡ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ಅಲ್ಲಿರೋ ಬ್ಯಾಕ್ಗ್ರೌಂಡ್ಗಳಾಗಿರಲಿ, ಯಾಕಂದರೆ ಮೆಟರ್ನರಿ ಶೂಟ್ ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಔಟ್ಡೋರು ಪ್ರೆಗ್ನೆಂಟ್ಗಳಲ್ಲಿ ಕೆಲವರು ಇಷ್ಟ ಆದರೆ ಔಟ್ಡೋರ್ ಮಾಡ್ಕೋಬೋದು, ಇಲ್ಲಾಂದರೆ ಇಂಡೋರು ಕೂಡ ತುಂಬ ಜನ ಮಾಡಿಸ್ತಾರೆ ಇವಾಗ ಇಂಡೋರಲ್ಲಿ. ನನಗೆ ಇವಾಗ ಸೀಮಂತಕ್ಕೆ ನಾನು ಇಂಡೋರಲ್ಲೇ ಮಾಡಿಸ್ಕೊಳ್ಳೋದ್ರಿಂದ ಇದನ್ನು ನಾನು ಔಟ್ಡೋರಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಚೂಸ್ ಮಾಡ್ಕೊಂಡಿದ್ದು. ಔಟ್ಡೋರಲ್ಲಿ ಇರಲಿ, ಯಾಕಂದರೆ ಯಾವಾಗಲೂ ಹೋಗಿ ನಾವು ಔಟ್ಡೋರಲ್ಲಿ ಏನು ಮಾಡಿಸ್ಕೊಳ್ಳೋದಿಲ್ಲ ಅಲ್ವಾ. ಇಂಡೋರಲ್ಲಿ ಮಾಡಿಸ್ಕೊತಾನೆ ಇರ್ತೀವಿ, ಸೀಮಂತಕ್ಕೂ ಮಾಡಿಸ್ಕೊತೀವಿ, ಅಥವಾ ಬರ್ಡೇ ಪಾರ್ಟಿ ಎಲ್ಲ ಇಂಡೋರಲ್ಲೇ ಆಗಿರೋದ್ರಿಂದ ಔಟ್ಡೋರಲ್ಲಿ ಅಷ್ಟಾಗಿ ನಮಗೆ ಪಿಕ್ಚರ್ಸ್ಗಳು ಸಿಗೋದಿಲ್ಲ. ಆದ್ದರಿಂದ ಆದಷ್ಟು ನಾವು ಫೋಟೋಶೂಟ್ ಮಾಡಿಸ್ಕೋಬೇಕಂದ್ರೆ ಮತ್ತು ಇನ್ನೊಂದು ಕಲರ್ ಕಾಂಬಿನೇಷನ್ಗಳು ತುಂಬಾ ಚೆನ್ನಾಗಿರೋದನ್ನ ತೊಗೊಳ್ಳಿ. ತುಂಬ ಹೆವಿ ಥರ ಅಂತಂದ್ರೂ ಫೋಟೋಸ್ಗಳು ಹೆವಿ ಅಂತ ಅನಿಸ್ಬಿಡುತ್ತೆ. ಇಲ್ಲಾಂದರೆ ಮೇಕಪ್ ಹೆವಿ ಮಾಡಿಕೊಂಡು ಡ್ರೆಸ್ಸು ಸಿಂಪಲ್ ಆಗಿದೆ ಅದು ಕೂಡ ಚೆನ್ನಾಗಿರೋದಿಲ್ಲ. ಅಥವಾ ಡ್ರೆಸ್ಸು ಸಿಂಪಲ್ಲಾಗಿ ಮೇಕಪ್ ಹೆವಿ, ಮೇಕಪ್ಪಕ್ಕೆ ಲೈಟು, ಡ್ರೆಸ್ ಹೆವಿ, ಹೇರ್ ಸ್ಟೈಲು ಹೆವಿ, ಈ ಥರ ಅಂದ್ರೂ ಚೆನ್ನಾಗಿರೋದಿಲ್ಲ. ಆದಷ್ಟು ನೋಡಿಕೊಂಡು ನೀವು ಆಲ್ರೆಡಿ ಏನು ಮಾಡಬೇಕಂದ್ರೆ ನೀವು ಈ ಥರದಕ್ಕೆ ಡ್ರೆಸ್ಗಳಿಗೆ ಈ ಥರ ಮೇಕಪ್ಪು, ಈ ಥರ ಹೇರ್ ಸ್ಟೈಲು ಅಂತ ಸೆಟ್ ಮಾಡಿಕೊಂಡು ಮೈಂಡಲ್ಲಿ ಇಟ್ಕೊಂಡ್ರೆ ಅದೇ ಥರ ನಾವು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಾಂದರೆ ಅಲ್ಲಿ ಹೋಗಿ ನಾವು ಈ ಥರ ಮಾಡ್ಕೊಳ್ಳ ಆ ಥರ ಮಾಡ್ಕೊಳ್ಳ ಅಂದರೆ ಟೈಮ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ನಾನಂತೂ ಹಿಂದಿನ ದಿವಸ ನಾನು ಒಂದು 2 ಡೇಸ್ ಅಂತಲೇ ಈ ಥರ ಡ್ರೆಸ್ಗೆ ಈ ಥರ ಹೇರ್ ಸ್ಟೈಲು ಯಾವ ಥರ ಮಾಡ್ಕೋಬೇಕು ಏನು ಎತ್ತ ಅನ್ನೋದನ್ನೆಲ್ಲ ನಾನು ಮಾಡಿಕೊಂಡೆ. ಬಟ್ ಫೋಟೋಶೂಟ್ ಕೂಡ ತುಂಬಾ ಜಾಲಿಯಾಗಾಯಿತು, ತುಂಬಾ ಕಾಮಿಡಿ ಆಗೋಯಿತು. ಒಂಥರ ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಫೋಟೋಶೂಟ್ ಅಂದರೆ ಇನ್ನು ಸೀಮಂತದ್ದು ಫೋಟೋಶೂಟೇ ಅಂದ್ಕೊಂಡಿರೋ ಥರನೇ ಎಲ್ಲ ಆಯಿತು ಅಂತ ತುಂಬಾ ಖುಷಿ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ನಾನು ಯಾಕಂದ್ರೆ ಮದುವೆಲೂ ಕೂಡ ನಾನು ಏನು ಅದಷ್ಟೊಂದಾಗಿ ಎಲ್ಲ ಫೋಟೋಶೂಟ್ ಎಲ್ಲ ಏನು ಮಾಡಿಸೇ ಇಲ್ಲ, ಯಾಕಂದರೆ ಕೊರೋನಾದಲ್ಲಿ ಆಗಿರೋದ್ರಿಂದ ಏನೂ ಇದು ಮಾಡ್ಕೊಂಡಿರಲಿಲ್ಲ. ಸೊ ಇದನ್ನಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದು ಅಷ್ಟೇ. ನಾವು ಅಂದ್ಕೊತೀವಿ ಕಡಿಮೆ ಪ್ರೈಸಲ್ಲಿ ಮಾಡ್ಕೋಬೇಕು, ಜಾಸ್ತಿ ಇಲ್ಲ ಅಂತ. ಬಟ್ ಇವಾಗಿನ ಒಂದು ಸಿಚುವೇಶನ್ನು ಮತ್ತು ಇವಾಗಿನ ಒಂದು ಪ್ರೈಸು ನೋಡಿದ್ರೆ ಜಾಸ್ತಿನೇ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರೈಸೆಲ್ಲ ಹೆವಿನೂ ಕೂಡ ಇದೆ. ಆದಷ್ಟು ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡಿದೆ. ಬೇರೆ ಕಡೆ ಎಲ್ಲ ನಾನು ವಿಚಾರಿಸಿಲ್ಲ. ಬಟ್ ಇವಾಗ ನಾನು ಇವ್ರನ್ನ ಏನು ಫೋಟೋಗ್ರಾಫರ್ನ ಮತ್ತು ಈ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಮ್ಗೆ ಗೊತ್ತಿರೋರನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅವ್ರದ್ದೇ ಕೂಡ ಫೋಟೋ
ಇದೆಲ್ಲ ತೊಳಿತಾರಲ್ಲ ಅದೇ ಲ್ಯಾಬ್ ಇದೆ. ಸೊ ಅದರಿಂದ ನಮಗೆ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಡು ಮಾಡಿಕೊಡ್ತಾರೆ. ಸೊ ಅದರಿಂದ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ನೋಡೋಣ, ನಾನು ಫೋಟೋಸ್ ಎಲ್ಲ ಹಾಕ್ತೀನಲ್ವ, ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಹೇಳಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಈ ಡ್ರೆಸ್ ಕೂಡ ಅಷ್ಟೇ, ಈ ಟಾಪ್ ನನ್ನ ಹತ್ರ ಆಲ್ರೆಡಿ ಇತ್ತು, ಕೆಳಗಡೆ ಒಂದು ಇದು ಮಾತ್ರ ಏನೋ ಮಿಡಿ ಮಾತ್ರ ತೊಗೊಂಡಿದ್ದೆ ಅಷ್ಟೇ. ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು. ಇವಾಗ ಸಮ್ಮರ್ ಆಗಿರೋದ್ರಿಂದ ಹೆವಿ ಡ್ರೆಸ್ಸಸ್ಗಳನ್ನೂ ಕೂಡ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಮೇಲೆ ಬಿಸಿಲು ಅನಿಸ್ತಾ ಇರುತ್ತೆ. ಇದು ಲಾಸ್ಟ್ ಫೈನಲ್ ಡ್ರೆಸ್ ಇದು. ಇದ್ರಲ್ಲಿ ಫೋಟೋಸ್ ಲಾಸ್ಟ್ ಬರಬೇಕಾದ್ರೆ ಇದರಲ್ಲಿ ಒಂದೆರಡು ಡ್ರೆಸ್ನ ತೊಗೊಂಡೆ, ಬೇಗನೆ ಆಗೋಯ್ತು. ಅವರು ಕೂಡ ಅಂತಾಯಿದ್ರು, ಏನು ಮೇಡಮ್ ಫುಲ್ ಆ್ಯಕ್ಟಿವ್ ಆಗಿ ಎಲ್ಲ ಡ್ರೆಸ್ಸಸ್ಗಳನ್ನೂ ಹಾಕ್ಕೊಂಡು ಇನ್ನೂ ಇದೆಯಾ ಅಂತಾಯಿದ್ರು. ನಾನು ಇಲ್ಲ, ಇದೆ ಲಾಸ್ಟ್ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಫೋಟೋಸ್ ಎಲ್ಲ ಲಾಸ್ಟ್ ಫೈನಲ್ ಮಾಡಿಕೊಂಡೆ. ಇದು ಆ ಒಂದು ರೆಸಾರ್ಟ್ ಇದ್ದಿದ್ದು. ಇಲ್ಲಿ ತುಂಬಾ ಪ್ಲೇಸಸ್ಗಳಿದೆ. ರೂಮ್ ಕೂಡ ಅಷ್ಟೇ, ಕಾಮನ್ ರೂಮೇ ತೊಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು. ಎಲ್ಲ ನೀಟಾಗಿ ಚೆನ್ನಾಗಾಯಿತು. ಒಂದಷ್ಟೊತ್ತು ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಸ್ವಲ್ಪ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಅದು ಇದು ಊಟ ಗಿಡ ಎಲ್ಲ ತೊಗೊಂಡೋಗಿದ್ವಿ. ಅಲ್ಲಿ ನಿಯರ್ ಬೈ ಆ ಥರದ್ದೇನೂ ಸಿಗೋದಿಲ್ಲ. ಆ ಒಂದು ರೆಸಾರ್ಟಲ್ಲಿ ಜ್ಯೂಸ್ ಏನೋ ಸಿಗ್ಬೋದೇನೋ ಅಷ್ಟೇ, ಬಿಟ್ಟು ಮಿಕ್ಕಿದ್ದೇನೂ ಸಿಗೋದಿಲ್ಲ. ಅದರಿಂದ ಬರಬೇಕಾದ್ರೆ ನಾನು ಒಂದಷ್ಟು ವೀಡಿಯೋನ ಮಾಡ್ಕೊಂಡಿದ್ದೆ, ನಿಮಗೂ ಕೂಡ ಗೊತ್ತಾಗಲಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ಆರಾಮ್ಸೆ ಮಾಡ್ಕೊಬೋದು. ಇದೂ ಕೂಡ ಅಷ್ಟೇ, ಏನು ಬಜೆಟ್ ಫ್ರೆಂಡ್ಲಿ ಆಗಿದೆ. ರೆಸಾರ್ಟ್ ಕೂಡ ಬಜೆಟ್ ಫ್ರೆಂಡ್ಲಿ ಆಗಿದೆ, ಆರಾಮ್ಸೆ ಮಾಡ್ಕೋಬೋದು. ಕೆಂಗೇರಿ ಹತ್ರ ಇದೆ ಇದು. ಎಲ್ಲ ಮುಗಿಸ್ಕೊಂಡು ಮನೆಗೆ ನಾವು ಮಧ್ಯಾಹ್ನ 2:30 ಅಷ್ಟರಲ್ಲೇ ಮನೆಗೇ ಬಂದುಬಿಟ್ವಿ. ಹೆಂಗಾಯಿತು ಅಂತಲೇ ಗೊತ್ತಿಲ್ಲ, ಚೆನ್ನಾಗಿ ಬೇಗನೆ ಆಗೋಯ್ತು. ಆನ್ ದ ವೇ ಬರಬೇಕಾದ್ರೆ ಊಟ ಮಾಡಿಕೊಂಡು ಆರಾಮ್ಸೆ ಮನೆಗೆ ತಲುಪ್ಕೊಂಡ್ವಿ. ಮತ್ತು ಈ ಒಂದು ವ್ಲಾಗ್ ಹೆಂಗೆ ಅನ್ನಿಸ್ತು, ಯಾವ ಥರ ಇತ್ತು, ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಯಾವ ಥರ ಬಂತು, ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.